ನಮಸ್ಕಾರ ಸ್ನೇಹಿತರೆ. ಅನುಪಮ್ ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತ 28 ವರ್ಷದ ಒಬ್ಬ ಯುವಕ. ಇವನ ಜೊತೆ ಇವರ ಅಪ್ಪ ಅಮ್ಮ ಮತ್ತೆ ತಂಗಿ ಇರುವಂತ ಒಂದು ಸಾಧಾರಣ ಮಧ್ಯಮ ವರ್ಗದ ಕುಟುಂಬ ಇರುತ್ತೆ. ಇವನು ಕಷ್ಟಪಟ್ಟು ಓದಿ ಗೌರ್ಮೆಂಟ್ ಎಕ್ಸಾಮ್ ಬರೆದು ಗೌರ್ಮೆಂಟ್ ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬಂದು ಗೌರ್ಮೆಂಟ್ ಜಾಬ್ಗೂ ಸೆಲೆಕ್ಟ್ ಆಗ್ತಾನೆ. ಆದ್ರೆ ಕೆಲವು ದಿನಗಳಾದ್ಮೇಲೆ ಒಂದು ಬ್ರೇಕಿಂಗ್ ನ್ಯೂಸ್ ಬರುತ್ತೆ. ಎಕ್ಸಾಮ್ ಲೀಕ್ ಆಗಿ ಎಕ್ಸಾಮ್ ನಲ್ಲಿ ಅಕ್ರಮ ಆಗಿರೋದ್ರಿಂದ ಇಡೀ ನೇಮಕಾತಿ ಪ್ರಕ್ರಿಯೆಯನ್ನೇ ಸ್ಥಗಿತಗೊಳಿಸ್ತೀವಿ ಅಂತ. ಒಂದು ಕಡೆ ವಯಸ್ಸಾದ ಅಪ್ಪ ಅಮ್ಮ, ತಂಗಿ ಎಜುಕೇಶನ್, ಮದುವೆ ಇಷ್ಟೆಲ್ಲ ಜವಾಬ್ದಾರಿ ಇರುವಂತ ಈ ಅನುಪಮ್ಗೆ ಈ ಸುದ್ದಿ ಕೇಳಿ ದೊಡ್ಡ ಆಘಾತನೇ ಆಗುತ್ತೆ. ಯಾಸ್ ಬಿ ಎಕ್ಸ್ಪೆಕ್ಟೆಡ್ ಅನ್ನೋ ಹಾಗೆ ಅನುಪಮ್ ಸುಸೈಡ್ಗೂ ಪ್ರಯತ್ನ ಮಾಡ್ಕೊಂತಾನೆ. ಇದು ಕೇವಲ ಅನುಪಮ್ನ ಕಥೆ ಅಲ್ಲ, ಗೌರ್ಮೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗುವಂತ ನಿಮ್ಮ ಕಥೆನೂ ಆಗಿರ್ಬೋದು, PUC ಅಲ್ಲಿ ಓದ್ತಾ ಇರುವಂತ ನಿಮ್ಮ ತಂಗಿನ ಕಥೆ ಆಗಿರ್ಬೋದು, ಅಥವಾ ಡಾಕ್ಟರ್ ಆಗ್ಬೇಕು ಅನ್ನೋ ಕನಸು ಕಾಣೋ ನಿಮ್ಮ ಸ್ನೇಹಿತನ ಕಥೆನೂ ಆಗಿರ್ಬೋದು. ಇದು ನಮ್ ಎಲ್ಲರ ಕಥೆ ಇದು. ಯಾಕಂದ್ರೆ ಪೇಪರ್ ಲೀಕ್ ಅನ್ನೋದು ನಮ್ಮ ಸೊಸೈಟಿಲಿ ಅಷ್ಟು ಕಾಮನ್ ಆಗಿದೆ ಇವಾಗ. 2009ರಲ್ಲಿ ವ್ಯಾಪಂ ಸ್ಕ್ಯಾಮ್, ಇದು ಇಡೀ ದೇಶದ ಅತಿ ದೊಡ್ಡ ಎಕ್ಸಾಮ್ ಸ್ಕ್ಯಾಮ್. ಇದು ವ್ಯಾಪಂ stands for Madhya Pradesh Vyasvik Pariksha Mandal. It's India's biggest recruitment scam. बड़ा स्कैम देश में कभी नहीं हुआ. MP ಅಲ್ಲಿ ವ್ಯಾಪಂ ಮಂಡಳಿ 1980ರಿಂದನೇ ಪ್ರೊಫೆಷನಲ್ ಕೋರ್ಸ್ಗೆ ಎಂಟ್ರೆನ್ಸ್ ಎಕ್ಸಾಮ್ಗಳನ್ನು ನಡೆಸ್ತಾ ಬಂದಿದೆ. ಆಗಾಗ ಇದ್ರ ಮೇಲೆ ಪೇಪರ್ ಲೀಕ್ ಅಂತ ಅಪವಾದಗಳು ಕೇಳಿ ಬರ್ತಾನೆ ಇದ್ವು. ಇನ್ಫ್ಯಾಕ್ಟ್ 2000ರಲ್ಲಿ ಇದ್ರ ಮೇಲೆ FIR ಕೂಡ ರಿಜಿಸ್ಟರ್ ಆಗುತ್ತೆ. ಆದ್ರೆ ಕಥೆಯಲ್ಲಿ ಟ್ವಿಸ್ಟ್ ಬರೋದು 2009ರಲ್ಲಿ. 2009ರಲ್ಲಿ ಮೆಡಿಕಲ್ ಎಂಟ್ರೆನ್ಸ್ ಎಕ್ಸಾಮ್ ಲೀಕ್ ಆಗುತ್ತೆ. ಆದ್ರೆ ಪೊಲೀಸರು 4 ವರ್ಷ ಆದ್ಮೇಲೆ ನಿದ್ದೆ ಅಂತ ಹೇಳ್ತಾರೆ. ಯಾಕಂದ್ರೆ ಮೀಡಿಯಾದ ಅಟೆನ್ಷನ್ ಈ ಕೇಸ್ ಮೇಲೆ ಬೀಳಕ್ ಸ್ಟಾರ್ಟ್ ಆಗುತ್ತೆ. 2013ರಲ್ಲಿ ಈ ಕೇಸಿಗೆ ಸಂಬಂಧಪಟ್ಟವರನ್ನ ಅರೆಸ್ಟ್ ಮಾಡ್ತಾರೆ. ಇದರಲ್ಲಿ ಇನ್ನೂ ಶಾಕಿಂಗ್ ಏನಂದ್ರೆ ಜರ್ನಲಿಸ್ಟ್, ಸ್ಟೂಡೆಂಟ್, ಟೀಚರ್ಸ್ ಮತ್ತೆ ಅಧಿಕಾರಿಗಳು ಸೇರಿ 40 ಜನ ನಿಗೂಢವಾಗಿ ಸಾವನ್ನಪ್ತಾರೆ. ಅದರಲ್ಲಿ 23 ಜನ ನೇರವಾಗಿ ಈ ಪ್ರಕರಣದಲ್ಲಿ ವಿಕ್ಟಿಮ್ಸ್ ಇರೋರು. ಆದ್ರೆ ಇದುವರೆಗೆ ಈ ಸಾವುಗಳಿಗೆ ಯಾರ ಕಾರಣ ಅಂತ ಪತ್ತೆ ಹಚ್ಚಕ್ಕೆ ಆಗಿಲ್ಲ. ಇನ್ನು ಮುಂದೆ ಹೋದ್ರೆ 2017ರಲ್ಲಿ SSC ಎಕ್ಸಾಮ್ ಪೇಪರ್ ಲೀಕ್, 2021ರಲ್ಲಿ ಕರ್ನಾಟಕ PSI ಎಕ್ಸಾಮ್ ಪೇಪರ್ ಲೀಕ್, 2023ರಲ್ಲಿ ಏಮ್ಸ್ ಪೇಪರ್ ಲೀಕ್. ಈ ತರ ಕಳೆದ 5 ವರ್ಷದಲ್ಲಿ 19 ರಾಜ್ಯಗಳಿಂದ 64 ಕ್ವಶನ್ ಪೇಪರ್ಗಳು ಲೀಕ್ ಆಗಿರೋದು. ಇದರಿಂದ 1,50,00,000 ಅಪ್ಲಿಕೆಂಟ್ಸ್ಗೆ ಎಫೆಕ್ಟ್ ಆಗಿರೋದು. ಈ ವರ್ಷದ ನೀಟ್ UG ಎಕ್ಸಾಮ್ ನೇ ತಗೊಳ್ಳಿ. ಈ ವರ್ಷವೂ ನೀಟ್ ಎಕ್ಸಾಮ್ ನಡೆಸಲಾಗಿದೆ. ಆದ್ರೆ ರಾಷ್ಟ್ರೀಯ ಮಟ್ಟದ ಈ ಪರೀಕ್ಷೆಯಲ್ಲೂ ಅಕ್ರಮ ಆರೋಪ ಸದ್ದು ಮಾಡ್ತಾ ಇದೆ. ನ್ಯಾಷನಲ್ ಎಲಿಜಿಬಿಲಿಟಿ ಕಮ್ ಎಂಟ್ರೆನ್ಸ್ ಟೆಸ್ಟ್, ಇದು ಮೆಡಿಕಲ್ ಕೋರ್ಸ್ ಗಳಿಗೆ ನಡೆಸುವಂತ ಒಂದು ಎಂಟ್ರೆನ್ಸ್ ಎಕ್ಸಾಮ್. ಇದನ್ನ ಮೊದಲ ಬಾರಿಗೆ 2016ರಲ್ಲಿ ಇಂಟ್ರೊಡ್ಯೂಸ್ ಮಾಡ್ತಾರೆ. CPSE ಮೊದಲ 3 ವರ್ಷ ಈ ಎಕ್ಸಾಮ್ ನಡೆಸಿದ್ರೆ 2019ರಿಂದ NTA ಅಂದ್ರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರು ಈ ಎಕ್ಸಾಮ್ ನಡೆಸ್ತಾ ಬರ್ತಾ ಇದೆ. ಆದ್ರೆ ಈ ವರ್ಷ ಅಪ್ಲಿಕೇಶನ್ ಡೇಟ್ ನಿಂದ ಹಿಡಿದು ರಿಸಲ್ಟ್ ಅನೌನ್ಸ್ ಆಗೋವರೆಗೂ ಪ್ರತಿ ಸ್ಟೇಜ್ ಅಲ್ಲಿ ಅಕ್ರಮದ ವಾಸನೆ ಕಂಡು ಬರ್ತಾ ಇದೆ. ಎಕ್ಸಾಮ್ ಡೇಟ್ ನ 4 ಸಾರಿ ಎಕ್ಸ್ಟೆಂಡ್ ಮಾಡ್ತಾರೆ. ಇದು ಕೋಇನ್ಸಿಡೆನ್ಸ್ ಅನ್ಬಹುದು, ಆದ್ರೆ 2 ದಿನಕ್ಕಾಗಿ 20 ದಿನ ಆದ್ಮೇಲೆ ಅಪ್ಲಿಕೇಶನ್ ಡೇಟ್ ನ ಓಪನ್ ಮಾಡ್ತಾರಲ್ಲ, ಇಟ್ ಈಸ್ ನಾಟ್ ಎನ್ ಕೋಇನ್ಸಿಡೆನ್ಸ್. ಇನ್ನು ಎರಡನೇದು, ನಾವು ಎಷ್ಟೋ ಸಾರಿ ರಿಸಲ್ಟ್ ಅನೌನ್ಸ್ ಆಗೋ ದಿನ ಮುಂದಕ್ಕೆ ಹೋಗೋದನ್ನ ನಾವು ನೋಡಿದೀವಿ. ಯಾಕಂದ್ರೆ ನಮ್ಮ ಸಿಸ್ಟಮ್ ರನ್ ಆಗ್ತಾ ಇರೋದು ಹಾಗೆ. ಆದ್ರೆ ಇಲ್ಲಿ ಜೂನ್ 14ಕ್ಕೆ ರಿಸಲ್ಟ್ ಅನೌನ್ಸ್ ಆಗ್ಬೇಕಿತ್ತು. ಆದ್ರೆ 10 ದಿನ ಮುಂಚೆ, ಅಂದ್ರೆ ಇಡೀ ದೇಶವೇ ಲೋಕಸಭಾ ಎಲೆಕ್ಷನ್ ಅಲ್ಲಿ ಬಿಸಿ ಇರ್ಬೇಕಾದ್ರೆ ಅದೇ ದಿನನೇ ನೀಟ್ ಎಕ್ಸಾಮ್ ರಿಸಲ್ಟ್ ಅನೌನ್ಸ್ ಆಗುತ್ತೆ. ಇಟ್ ಈಸ್ ನಾಟ್ ಎನ್ ಕೋಇನ್ಸಿಡೆನ್ಸ್. 2021ರಲ್ಲಿ 3 ಜನ ಟಾಪರ್ಸ್ ಆಗ್ತಾರೆ. 2022ರಲ್ಲಿ 4 ಜನ ಟಾಪರ್ಸ್ ಆಗ್ತಾರೆ. ಅಲ್ಲಿ ಹೈಯೆಸ್ಟ್ ಸ್ಕೋರ್ ಇರೋದು 715. 2023ರಲ್ಲಿ 2 ಟಾಪರ್ಸ್ ಆಗ್ತಾರೆ. ಅಲ್ಲಿ 720ಕ್ಕೆ 720 ಅಂಕ ಬೀಳುತ್ತೆ. ಆದ್ರೆ 2024 ಅಂದ್ರೆ ಈ ವರ್ಷ 67 ಜನ ಟಾಪರ್ಸ್ ಆಗ್ತಾರೆ. ಇದು ಕೋಇನ್ಸಿಡೆನ್ಸ್ ಅನ್ಬೋದು, ಆದ್ರೆ ಒಂದೇ ಸೆಂಟರ್ ಇಂದ 6 ಜನ ಟಾಪರ್ಸ್ ಆಗ್ತಾರೆ ಅಂದ್ರೆ ಇಟ್ ಈಸ್ ನಾಟ್ ಎನ್ ಕೋಇನ್ಸಿಡೆನ್ಸ್. ಇದನ್ನ ನೋಡ್ತಾ ಹೋದ್ರೆ ಇಡೀ ಸಿಸ್ಟಮ್ ಇಲ್ಲಿ ಇನ್ವಾಲ್ವ್ ಆಗಿದೆ ಅಂತ ಗೊತ್ತಾಗುತ್ತೆ. ಒಂದು ಬಸವಣ್ಣನವರ ವಚನ ಇದೆ, ತಾಯಿಯ ಹಾಲೆ ಮಗುವಿಗೆ ವಿಷವಾದಂತೆ, ಬೇಲಿಯ ಎದ್ದು ಒಲವ ಮೇಲಂತೆ ಕೂಡಲ ಸಂಗಮ ದೇವ ಅಂತ. ಯಾಸ್ ಇಟ್ ಈಸ್ ಎಕ್ಸಾಕ್ಟ್ಲಿ ಆಗ್ತಾ ಇರೋದೇ ಹಾಗೆ. ಕಾಯಬೇಕಾದ ಅಧಿಕಾರಿಗಳೇ ಇಲ್ಲಿ ದುಡ್ಡಿನ ಆಸೆಗಾಗಿ ಭಕ್ಷಕರಾಗಿ ನಿಂತಿದ್ದಾರೆ. ವಿದ್ಯೆಯನ್ನು ಕೊಡಬೇಕಾದ ಶಿಕ್ಷಕರೇ ಇಲ್ಲಿ ಕೆಟ್ಟ ಎಕ್ಸಾಂಪಲ್ ಆಗಿ ನಿಲ್ತಾ ಇದ್ದಾರೆ. ನಿಮಗೆ ನೆನಪಿರ್ಬೋದು, 2016ರಲ್ಲಿ PUC ಕೆಮಿಸ್ಟ್ರಿ ಪೇಪರ್ ಲೀಕ್ ಆಗುತ್ತೆ. ಆ ವರ್ಷದ ವಿದ್ಯಾರ್ಥಿಗಳು 3 ಸಾರಿ ಎಕ್ಸಾಮ್ ಬರೀಬೇಕು. We don't want re-exam. This is the second time. First time we gave a chance. Students were ready to write the exam. This is second time. The students are not ready to write the exam. This is not our mistake to be penalty. It is the mistake of PU board officials. What are the PU board officials doing? They are not giving any reaction. Where is Pallavi Akruti? We want Pallavi Akruti to be standing here and consoling the student. She should be telling here, giving statement. She should be telling the student it's going to be okay. Where is she? I can't see her. Is she the one who is going to protect us? No, I don't think so. ಅಪ್ಪ ಅಮ್ಮ ಕಷ್ಟಪಟ್ಟು ಸ್ಕೂಲ್ ಫೀಸ್ ತುಂಬಿ 20 ವರ್ಷ ಸ್ಕೂಲು ಕಾಲೇಜುಗಳಲ್ಲಿ ಓದಿ 2 ಡಿಗ್ರಿ ಸರ್ಟಿಫಿಕೇಟ್ ಇಟ್ಕೊಂಡು ಹೊರಗಡೆ ಹೋದ್ರೆ
ಆ ಎಂಟ್ರೆನ್ಸ್ ಎಕ್ಸಾಮ್ ಈ ಎಂಟ್ರೆನ್ಸ್ ಎಕ್ಸಾಮ್ ಅಂತ ಧಾರವಾಡ, ಬೆಂಗಳೂರು, ಕೋಟ ಅಂತ ಮನೆಯಿಂದ 100 ಕಿಲೋಮೀಟರ್ ದೂರ ಹೋಗಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಕಷ್ಟಪಟ್ಟು ಓದಿ ಬೆಳಿಗ್ಗೆ ನಾಷ್ಟಕ್ಕಿದ್ರೆ ರಾತ್ರಿ ಊಟಕ್ಕಿರಲ್ಲ, ಇರೋ ಸೇವಿಂಗ್ಸ್ ಅಲ್ಲಿ ಇರೋಬ್ಬರು ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿ ಬಸ್ ಸ್ಟ್ಯಾಂಡ್ ಅಲ್ಲೋ ರೈಲ್ವೆ ಸ್ಟೇಷನ್ಸ್ ಅಲ್ಲೋ ಮಲ್ಲಿಗೆ ಎಕ್ಸಾಮ್ ಬರೆದು ಎಕ್ಸಾಮ್ ಅಲ್ಲಿ ರ್ಯಾಂಕ್ ಬಂದು ಹಬ್ಬ ನಾ ಅಚೀವ್ ಮಾಡಿದೆ ಅನ್ನೋಷ್ಟರಲ್ಲಿ ಎಕ್ಸಾಮ್ ಲೀಕ್ ಅಂತ ಹಿಂದೆಯಿಂದ ಹೊಡೆದ್ರೆ ಇರಬಾರ್ದು. ಇದು ಕೇವಲ ಒಬ್ಬ ವ್ಯಕ್ತಿಗೆ ಬೀಳ್ತಾ ಇರುವಂತ ಏಟ್ ಅಲ್ಲ, ಇಡೀ ದೇಶದ ಯುವ ಶಕ್ತಿಗೆ ಬೀಳ್ತಾ ಇರುವಂತ ಏಟ್ ಇದು. ಇವತ್ತು ನಮ್ಮ ದೇಶ ದಿ ಯಂಗೆಸ್ಟ್ ಕಂಟ್ರಿ ಇನ್ ದ ವರ್ಲ್ಡ್ ಅಂತ ಹೇಳ್ತಾರೆ. ಅಂತ ಯುವ ಶಕ್ತಿಗೆ ಈ ತರ ಆದ್ರೆ ಆ ದೇಶಕ್ಕೆ ಯಾವುದೇ ಫ್ಯೂಚರ್ ಇಲ್ಲ ಅಂತಾನೆ ಅರ್ಥ. ಯಾಕಂದ್ರೆ ನೀವೇ ಒಂದು ಸಾರಿ ಯೋಚನೆ ಮಾಡಿ, 17-18 ವರ್ಷದ ವಿದ್ಯಾರ್ಥಿಗಳೇ ಈ ನೀಟ್ ಎಕ್ಸಾಮ್ ಬರೀತಾ ಇರೋದು. ಇಂಥ ನೀಟ್ ಎಕ್ಸಾಮ್ ಪೇಪರ್ ಲೀಕ್ ಆದ್ರೆ ಅವರಿಗೆ ಸೈಕಲಾಜಿಕಲಿ ಹೇಗೆ ಇಂಪ್ಯಾಕ್ಟ್ ಆಗಿರಬಾರ್ದು, ಅವ್ರಿಗೆ ಹೇಗೆ ತಾನೇ ಈ ಸಿಸ್ಟಮ್ ಮೇಲೆ ನಂಬಿಕೆ ಬರಕ್ ಸಾಧ್ಯ. ಅದೇ ತರ ಈ ಪೇಪರ್ ಲೀಕ್ ನಿಂದ ಒಳಗಡೆ ಬಂದಂತ ವಿದ್ಯಾರ್ಥಿಗಳು ನಮ್ಮ ದೇಶಕ್ಕೆ ಏನ್ ಸರ್ವಿಸ್ ಕೊಡಕ್ ಸಾಧ್ಯ ಆಗುತ್ತೆ. ಇವತ್ತು ನೀಟ್ ಎಕ್ಸಾಮ್, ಮುಂದಿನ ವರ್ಷ ಮತ್ತೊಂದು ಎಕ್ಸಾಮ್, ಅದಾದ್ಮೇಲೆ ಇನ್ನೊಂದು ಎಕ್ಸಾಮ್ ಅಂತ ಈ ಲೀಕ್ ಕಲ್ಚರ್ ನಮ್ಮಲ್ಲಿ ಕಾಮನ್ ಆಗ್ತಾನೆ ಹೋಗುತ್ತೆ. ಇದೊಂದು ದೊಡ್ಡ ಮಾಫಿಯಾಗಿ ಬೆಳೆದಿದೆ. ಎಲ್ಲಿವರೆಗೂ ನೀವು ಪ್ರಶ್ನೆ ಕೇಳಲ್ವೋ ಈ ಮಾಫಿಯಾ ದೊಡ್ಡದಾಗಿ ಬೆಳೀತಾನೆ ಹೋಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಕನ್ನಡದಲ್ಲಿ ಈ ತರ ಹೆಚ್ಚಿನ ಕಂಟೆಂಟ್ ಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.